ಸಿಂಹರಾಶಿಯವರಿಗೆ ಅಷ್ಟಮ ಶನಿಯ ದುಷ್ಪ್ರಭಾವದಿಂದ ಹೊರಬರಲಿಕ್ಕೆ ಒಂದು ಅದ್ಭುತವಾದಂತಹ ಪರಿಹಾರ, 3 ಪರಿಹಾರಗಳನ್ನು ತಿಳಿಸ್ತೇನೆ. ಈ 3 ಪರಿಹಾರಗಳನ್ನು ನೀವೇನಾದರೂ 16ನೇ ತಾರೀಕು ಶನೇಶ್ಚರ ಜಯಂತಿ ಅಮಾವಾಸ್ಯೆ ಅವತ್ತಿನ ದಿವಸ ಮಾಡಿದ್ರಿ ಅಂತಾದರೆ ಸಿಂಹರಾಶಿಯವರು ನೀವು ಅಷ್ಟಮ ಶನಿಯ ದುಷ್ಪ್ರಭಾವದಿಂದ ಖಂಡಿತವಾಗಿ ಹೊರಬರಬಹುದು. ಬಹಳ ಬಹಳ ಸಹಾಯಕವಾಗಿರ್ತದೆ. ಏನು ಮಾಡಬಹುದು ನೀವು ಅಂತಂದರೆ, ಬಹುಮುಖ್ಯವಾಗಿ ಅಂಗವಿಕಲರು, ಅದರಲ್ಲೂ ಸಹ ವಿಶೇಷಾಂಗ ಅಂತ ಹೇಳ್ತಾರಲ್ಲ, ವಿಶೇಷ ಚೇತನರು ಅಂತ ಹೇಳ್ತಾರಲ್ಲ. ಸೊ ಅಂದರೆ ಈ ಕಾಲು ಇಲ್ಲದೆ ಇರತಕ್ಕಂಥವ್ರು ಇರ್ಬೋದು ಅಥವಾ ಯಾವುದೇ ವಿಶೇಷ ಚೇತನ ಇರ್ಬೋದು. ವಿಶೇಷವಾಗಿ ಕಾಲು ಇಲ್ಲದೆ ಇರತಕ್ಕಂಥವ್ರು, ಒಂದೇ ಕಾಲು ಅಥವಾ ಕಾಲಿಲ್ಲ, ಆಕ್ಸಿಡೆಂಟಲ್ ಕಾಲು ಕಳ್ಕೊಂಡ್ರು ಅಥವಾ ಬೈ ಬರ್ತ್ ಅವರಿಗೆ ಕಾಲು ಸರಿ ಇಲ್ಲ, ಈ ಥರದವ್ರು ಯಾರಾದ್ರೂ ಇದ್ದರೆ, ನಿಮಗೆ ಗೊತ್ತಿದ್ದರೆ, ಇಲ್ಲ ಅವ್ರು ಯಾರೂ ಗೊತ್ತಿಲ್ಲ, ಬಡವರು ಆ ಥರ ಕಷ್ಟದವರು ಯಾರೂ ಗೊತ್ತಿಲ್ಲ ಅಂದರೆ ಆದರೂ ವೃದ್ಧಾಶ್ರಮ ಅನಾಥಾಶ್ರಮಕ್ಕೆ ಹೋದರೂ ನಿಮ್ಗೆ ಅಲ್ಲಿ ವಿಶೇಷ ಚೇತನರು ಖಂಡಿತವಾಗಿ ಸಿಗ್ತಾರೆ. ಸೊ ಅವತ್ತಿನ ದಿವಸ ಅಂದರೆ ಮೇ 16ನೇ ತಾರೀಕು ಶನಿವಾರ ಅಮಾವಾಸ್ಯೆಯಂದು ಸಿಂಹರಾಶಿಯವರು ವಿಶೇಷ ಚೇತನರಿರುವಂತಹ ಒಂದು ಸ್ಥಳ ಅಥವಾ ಎಲ್ಲರ ಕಂಡಿಲ್ಲ ಅಲ್ಲಿಗೆ ಹೋಗಿ 2ರಲ್ಲಿ ಒಂದು ಅವರಿಗೆ ಅನ್ನದಾನ, ಅವರಿಗೆ ಊಟ ಕೊಡ್ತಕ್ಕಂಥದ್ದು. 2ನೇದು ಅವರಿಗೆ ಕಂಬಳಿ ಅಥವಾ ಬೆಡ್ಶೀಟ್ ಅಂತೀವಲ್ಲ, ಅದಕ್ಕೂ ಈ ಕುರಿ ಕಂಬಳಿ ಕೊಡೋದು ಇರೋದು ಶಾಸ್ತ್ರದಲ್ಲಿ, ಬಟ್ ಈಗೆಲ್ಲ ಕಡೆ ಸಿಗಲ್ಲ ಕುರಿ ಕಂಬಳಿ. ಬಟ್ ಬೆಡ್ಶೀಟ್ ಕೊಟ್ಟರು ಪರವಾಗಿಲ್ಲ, ಅವರಿಗೆ ಮಲಗಲಿಕ್ಕೆ ಹಾಸಿಗೆಯೋ ಅಥವಾ ಬೆಡ್ಶೀಟೋ ಜೊತೆಗೆ ಊಟ. ಇದನ್ನು ನೀವೇನಾದರೂ ಅವತ್ತು 16ನೇ ತಾರೀಕು ಮಾಡಿದ್ರಿ ಅಂತಾದರೆ ಅದ್ಭುತವಾದಂತಹ ಪರಿಹಾರ ಹೇಳ್ತೀನಿ, ನೆನೆಸ್ಕೊಳ್ತೀರಾ. ನಿಮಗೆ ಅವರ ಆಶೀರ್ವಾದ ಅಂದರೆ ವಿಶೇಷ ಚೇತನರ ಆಶೀರ್ವಾದ ಸಿಂಹರಾಶಿಯವ್ರ ಮೇಲೆ ಬಿತ್ತು ಅಂತಂದರೆ, ಅವರು ಒಳ್ಳೆಯದಾಗಲಿ ಅಂತ ಅವ್ರು ಹರಿಸಿದ್ರು ಅಂದರೆ ಅದು ಶನೇಶ್ವರ ಜಯಂತಿ ಎಂದು ಖಂಡಿತವಾಗಿ ನಿಮಗೆ ಅಷ್ಟಮ ಶನಿಯ ದೋಷಗಳೆಲ್ಲ ಕಡಿಮೆ ಆಗ್ಬಿಡುತ್ತೆ, ಅಂದರೆ ಫುಲ್ ಕಡಿಮೆ ಆಗಿಬಿಡುತ್ತೆ ನಿಮಗೆ. ಅದು ಮೊದಲನೇದು. 2ನೇದು ಅವತ್ತಿನ ದಿವಸ, ನಾನು ಹಿಂದಿನ ವಿಡಿಯೋಗಳಲ್ಲೂ ಹೇಳಿದ್ದೀನಿ, ಅವತ್ತಿನ ದಿವಸ ಒಂದು ಹೊತ್ತಾದರೂ ಉಪವಾಸ ಮಾಡಬೇಕು. ಈ ನಾನ್ ವೆಜ್ ಇತ್ಯಾದಿಗಳನ್ನೆಲ್ಲ ಬಿಟ್ಟುಬಿಟ್ಟು, ನೋ ಎಗ್, ನೋ ಆನಿಯನ್, ನೋ ಗಾರ್ಲಿಕ್, ಈರುಳ್ಳಿ ಬೆಳ್ಳುಳ್ಳಿಗಳು ತಿನ್ನಬಾರ್ದು. ಅವತ್ತಿನ ದಿವಸ ಉಪವಾಸ ಮಾಡಿ ಹಣ್ಣು ಹಾಲು ಕುಡಿಬೋದು, ಹಣ್ಣು ತಿನ್ಬೋದು, ವೆಜಿಟೇಬಲ್ಸ್ ಬೇಯಿಸ್ಕೊಂಡು ತಿನ್ಬೋದು, ತೊಂದರೆ ಇಲ್ಲ. ಈರುಳ್ಳಿ ಬೆಳ್ಳುಳ್ಳಿ ನಾನ್ ವೆಜ್ ಇತ್ಯಾದಿಗಳು ತಿನ್ನಬಾರ್ದು. ಗೋಧಿ ಆಹಾರಗಳನ್ನು ತಿನ್ಬೋದು, ಅಕ್ಕಿಯ ಪದಾರ್ಥಗಳನ್ನು ತಿನ್ನಲ್ಲ. ಸೊ ಈ ಥರ ಸ್ವಲ್ಪ ಇದು ಮಾಡಿಕೊಂಡು ಅವತ್ತಿನ ದಿವಸ ವಿಶೇಷವಾಗಿ ಕರಿ ಎಳ್ಳು ಹಾಗೂ ಎಳ್ಳೆಣ್ಣೆ, ಕರಿ ಎಳ್ಳಲ್ಲಿ ಶನೇಶ್ವರನಿಗೆ ಅರ್ಚನೆ, ಎಳ್ಳೆಣ್ಣೆಯಲ್ಲಿ ದೀಪ, ಒಂದು ಕಬ್ಬಿಣದ ಬಾಂಡ್ಲಿಯಲ್ಲಿ ಮುಖ ನೋಡಿಕೊಂಡು ಬೆಳಗಾತ್ರ ಬತ್ತಿ ಹಾಕಿ ದೀಪ ಹಚ್ಚತಕ್ಕಂಥದ್ದು. ಇದು 2ನೇ ಪರಿಹಾರ ಮಾಡಬೇಕು, ತುಂಬ ಪವರ್ಫುಲ್ ಆಗಿರುತ್ತೆ. 3ನೇದು ನೀಲಿ ಬಣ್ಣದ್ದೇನಾದ್ರು ನಿಮಗೆ ದಾರ ಸಿಕ್ಕಿದ್ರೆ, ಬ್ಲೂ ಕಲರ್ ಅಥವಾ ಬ್ಲ್ಯಾಕ್ ಕಲರ್ ದಾರವನ್ನು ಅದರಲ್ಲಿ 8 ಗಂಟು ಹಾಕ್ಕೋಬೇಕು. 8 ಎಳೆಯ ದಾರ, ಅದಕ್ಕೆ 8 ಗಂಟುಗಳು, ಅಲ್ಲಲ್ಲಿ ಗಂಟುಗಳು ಬರ್ತದೆ. ನಿಮಗೆ ಚೆನ್ನಾಗಿ ಹೇಳಬೇಕು ಅಂತಂದರೆ, ವರಮಹಾಲಕ್ಷ್ಮಿ ಪೂಜೆ ಮಾಡಬೇಕಾದ್ರಲ್ಲ ಗಂಟುಗಳ ದಾರಗಳನ್ನು ಕೈ ಕಟ್ಕೊಳ್ತಾರಲ್ಲ, ನನ್ನ ಕೈಯಲ್ಲಿ ಇನ್ನೂ ಇದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಟ್ಟಿದ್ದು, ಮುಂದಿನ ವರಮಹಾಲಕ್ಷ್ಮಿ ಹಬ್ಬದವರೆಗೂ ಇರುತ್ತಿದ್ದು. ಸೊ ಅಲ್ಲಲ್ಲಿ ಗಂಟು ಕಾಣ್ತಾ ಇದೆಯಲ್ವಾ, ಸೊ ಆ ಥರ 8 ಗಂಟುಗಳು ಇರ್ತಕ್ಕಂಥ 8 ಎಳೆಯ ನೀಲಿ ಬಣ್ಣದ ದಾರಗಳು, ಚಿಕ್ಕ ಸಪೂರ್ ದಾರ, ಅದು 8 ಎಳೆ ಸೇರಿದಾಗ ದಪ್ಪ ಆಗುತ್ತೆ, 8 ಗಂಟು. ಅದನ್ನು ನೀವು ಶನೇಶ್ವರ ದೇವಸ್ಥಾನದಲ್ಲಿ ಶನೇಶ್ವರನ ಸ್ವಾಮಿ ಹತ್ರ ಇಟ್ಟು, ಪಾದಗಳಲ್ಲಿ ಇಟ್ಟು, ಅವನಿಗೆ ಅಭಿಷೇಕನೋ ಅರ್ಚನೆಯೋ ಏನು ಸೇವೆ ಆಗುತ್ತೆ ಅದನ್ನು ಮಾಡಿಸಿ ನಂತರ ಅಲ್ಲೇ ತೆಗೆದುಕೊಂಡು ನಿಮ್ಮ ಕೈಗೆ ಕಟ್ಕೊಳ್ತಕ್ಕಂಥದ್ದು. ಅದು ಕೂಡ ನಿಮಗೆ ತುಂಬ ಸಹಾಯಕವಾಗಿರ್ತದೆ. ಇನ್ನು ಪವರ್ಫುಲ್ಲಾಗಿ ದೊಡ್ಡದಾಗಿರ್ತಕ್ಕಂಥದ್ದು ಬೇಕು ಅಂದರೆ ನಮ್ಮ ಯಾಗಶಾಲೆಯಲ್ಲಿ ನಾವು ವಿಶೇಷವಾಗಿ ಸಹಸ್ರ ಶನಿ ಶಾಂತಿ 1008 ಸಂಖ್ಯೆಯಲ್ಲಿ ಶನೇಶ್ವರನಿಗೆ ಹೋಮವನ್ನು ಮಾಡಿ ಈ ವಿಶೇಷವಾಗಿರತಕ್ಕಂಥ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಇದರಲ್ಲಿ ನೋಡಿ, ಇದರಲ್ಲಿ ನಿಮಗೆ ಕೃಷ್ಣವೀಟಿಕಾ ರತ್ನ ನಿಮಗೆ ಸ್ಪಷ್ಟವಾಗಿ ಕಾಣ್ಬೋದು. ಕುದುರೆಯ ಲಾಲ ಇರ್ತದಲ್ಲ, ಆ ಕುದುರೆಯ ಲಾಳದ ಒಂದು ಆಕೃತಿಯಲ್ಲಿ ಕೃಷ್ಣವೀಟಿಕಾ ರತ್ನ ಇರತಕ್ಕಂಥದ್ದು, ಹಾಗೂ ವಿಶೇಷವಾಗಿರತಕ್ಕಂಥ ಕೃಷ್ಣ ಶಾಲ್ಮಲಾ ರತ್ನಗಳ ಮಾಲೆ ಹಾಗೂ ಕೃಷ್ಣವೀಟಿಕಾ ರತ್ನದ ಡಾಲರ್. ಈ ಕೃಷ್ಣ ಶಾಲ್ಮಲಾ ರತ್ನದ ಮಾಲೆ ಹೇಗೆ ಅಂದರೆ ನೋಡಿ, ನೀವು ಬೆಳ್ಳಿಗೆ ಏನಾದ್ರು ಹಿಂಗೆ ತಿಕ್ಕಿದ್ರೆ ಅದನ್ನು, ಅಥವಾ ಬಂಗಾರಕ್ಕೆ ತಿಕ್ಕಿದ್ರೆ ಅದು ಎಳೆದು ಬಿಡ್ತದೆ, ಅದು ಅಷ್ಟು ಪವರ್ಫುಲ್ ಆಗಿರ್ತಕ್ಕಂಥದ್ದು. ಇಂತಹ ಕೃಷ್ಣವೀಟಿಕಾ ಡಾಲರ್ ಜೊತೆಗೆ ಆ
ಕುದುರೆ ಲಾಳದ ಆಕೃತಿಯ ಕೃಷ್ಣವೀಟಿಕಾ ಡಾಲರ್ ಜೊತೆಗೆ ಈ ಒಂದು ಕೃಷ್ಣ ಶಾಲ್ಮಲ ರತ್ನಗಳ ಮಾಲೆಯನ್ನು ಸಹಸ್ರ ಶನಿಶಾಂತಿ 1008 ಸಂಖ್ಯೆಯಲ್ಲಿ ಶನಿಶಾಂತಿ ಹೋಮವನ್ನು ಮಾಡಿ ಅದನ್ನು ನಿಮಗೆ ಸ್ಪೀಡ್ ಪೋಸ್ಟಲ್ ಹೋಮದ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆ ಕಳಿಸ್ಕೊಡ್ತೇವೆ. ಇದನ್ನು ಪ್ರತಿಯೊಬ್ಬರು ಸಹ ನೀವು ಧಾರಣೆ ಮಾಡ್ಕೊಳ್ಬೋದು. ಪ್ರತಿಯೊಬ್ಬ ಸಿಂಹರಾಶಿಯವರಿಗೆ ತುಂಬ ಅವಶ್ಯಕತೆ. ಇನ್ನು 1 ವರ್ಷ ಅಷ್ಟಮ ಶನಿ ಇದೆ, ಗೊತ್ತಲ್ವಾ? ಕನಿಷ್ಠ ಪಕ್ಷ 48 ದಿನ, ಮ್ಯಾಕ್ಸಿಮಮ್ 1 ವರ್ಷ ಇದನ್ನು ಧಾರಣೆ ಮಾಡಿಕೊಂಡ್ರೆ ಸಿಂಹರಾಶಿಯವರಿಗಂತೂ ತುಂಬ ಅನುಕೂಲವಾಗಲಿದೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟರೆ ಆಯಿತು. ಸ್ಕ್ರೀನಲ್ಲಿ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ಸಿಂಹರಾಶಿ ನಿಮ್ಮ ರಾಶಿ ವಿಳಾಸಗಳನ್ನು ವಾಟ್ಸಪ್ ಮಾಡಿಕೊಂಡ್ರೆ ಆಯಿತು. ಅವತ್ತು ಶನೇಶ್ವರ ಜಯಂತಿಯಂದು ಶನಿವಾರ ಅಮಾವಾಸ್ಯೆ ದಿವಸ ಬೆಳಗ್ಗೆ ಲೈವಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ನೋಡ್ಬೋದು. ಎಲ್ಲ ಹೋಮಗಳನ್ನು ನೋಡ್ಬೋದು. ಯಾಕೆಂದರೆ ಹಲವಾರು ಹೋಮ ಇದೆ. ಸಹಸ್ರ ಶನಿಶಾಂತಿ ಜೊತೆಗೆ ಮಹಾಪ್ರತ್ಯಂಗಿರ ಹೋಮ ಇದೆ, ಸ್ವಯಂವರ ಪಾರ್ವತಿಯೂ ಇದೆ, ಗುರುಶಾಂತಿ, ಶನಿಶಾಂತಿ, ನವಗ್ರಹ ಶಾಂತಿ ಹೋಮಗಳೆಲ್ಲ ಇದೆ, ಆಯಿತಾ? ಎಲ್ಲ ಹೋಮಗಳು ಸೇರಿ, ಪ್ರಸಾದ ಸೇರಿ ನಿಮಗೆ ಸಂಕಲ್ಪ ಸೇವಾ ಒಂದು ಕಾಣಿಕೆ ಇರ್ತದೆ. ಸ್ಕ್ರೀನಲ್ಲಿ ಕಾಣೋ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮ ಲೈವಲ್ಲಿ ನೋಡ್ತೀರಾ. ಪ್ರಸಾದ ನಿಮಗೆ ಎಲ್ಲ ಹೋಮಗಳ ಭಸ್ಮ, ಕೃಷ್ಣ ವೀಟಿಕಾರ್ಥ ಡಾಲರ್ ಜೊತೆಗೆ ಕೃಷ್ಣ ಶಾಲ್ಮಲಾದಿಗಳ ಮಣಿಗಳ ಒಂದು ಮಾಲೆ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡಲಿದ್ದೇವೆ. ಇದಾಗಲಿ ಮಾಡಿ, ಅದಾರು ಮಾಡಿ, ಬಟ್ ನೆನ್ಪಿಟ್ಕೊಳ್ಳಿ, ಮೇ 16ನೇ ತಾರೀಕು ದಿನ ವ್ಯರ್ಥ ಆಗಬಾರ್ದು. ನಿಮಗೆ ಒಳ್ಳೆಯದಾಗಬೇಕು, ಬಳಸ್ಕೊಳ್ಳಿ. ಅಷ್ಟಮ ಶನಿಯಿಂದ ಮುಕ್ತರಾಗಿ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಬರಿಬೇಡಿ. ಪ್ರತಿಯೊಬ್ಬ ಸಿಂಹರಾಶಿಯವರಿಗೆ ವಿಡಿಯೋ ರೀಚ್ ಆಗಬೇಕು. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಿ ವಿಡಿಯೋನ. ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲೂ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ರೆ ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.